2 ವರ್ಷದ ಬಾಲಕ ಸಾತ್ವಿಕ್ ತೆರೆದ ಕೊಳವೆ ಬಾವಿಗೆ ಬಿದ್ದು ಸಿಕ್ಕಾಕೊಂಡಿದ್ದಾನೆ. ಅದೃಷ್ಟವಶಾತ್ ಇನ್ನೂ ಕೂಡ ಆತ ಬದುಕಿದ್ದಾನೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಖುಷಿ ಪಡುವಂತಹ ವಿಚಾರ. ಆತ ಇನ್ನೂ ಕಾಲಲ್ಗಾಡಿಸ್ತಾ ಇದ್ದಾನೆ. ಆತನ ಚಲನವಲನಗಳ ಮೇಲೆ ನಿಗಾ ಇಡಲಾಗಿದೆ. ಸತತ 14 ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಬಿದ್ದಿರುವಂತಹ ಬಾಲಕ ಸಾತ್ವಿಕ್ ಜಮೀನಿನಲ್ಲಿ ತನ್ನದೇ ಜಮೀನಿನಲ್ಲಿ ಸುಮಾರು 500 ಅಡಿ ಬೋರ್ವೆಲ್ ಅನ್ನ ಈತನ ತಂದೆ ಕೊರೆಸಿದ್ರು. ಬೋರ್ವೆಲ್ ಕೊರೆಸಿದಂತಹ ಬಾಲಕನ ತಂದೆ ಸತೀಶ್. ಆದರೆ ಯಾವುದೋ ಕಾರಣದಿಂದಾಗಿ ಅದನ್ನ ಮತ್ತೆ ಓಪನ್ ಮಾಡಿದ್ರು. ನಿನ್ನೆ ತಾತನ ಜೊತೆ ಜಮೀನಿಗೆ ಸಾತ್ವಿಕ್ ಆಟೋಡೋದಕ್ಕೆ ಅಂತ ಹೇಳಿ ತೆರಳಿದ್ದಾನೆ. ಬೋರ್ವೆಲ್ ಮೇಲಿದ್ದಂತಹ ಕಲ್ಲು ತೆಗೆದಿದ್ರು ಆ ಟೈಮ್ನಲ್ಲಿ ತಂದೆ ಸತೀಶ್. ಬೇರೆ ಏನೋ ಒಂದು ಕೆಲಸಕ್ಕೆ ಅಂತ ಹೇಳಿ ಆ ಟೈಮ್ನಲ್ಲಿ ಅಂದ್ರೆ ಮೋಟಾರ್ ತರಬೇಕು ಅಂತ ಹೇಳಿ ಬೇರೆಡೆಗೆ ತರೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಅವರ ತಂದೆ. ಆ ಸಂದರ್ಭದಲ್ಲಿ ಆಟವಾಡ್ತಾ ಕೊಳವೆ ಬಾವಿಗೆ ಬಿದ್ದಿದ್ದಾನೆ ಸಾತ್ವಿಕ್. ಈಗ ಅಲ್ಲಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದಾರೆ. TV9 ಕೂಡ ಸತತವಾಗಿ ಇದರ ಕಾರ್ಯಾಚರಣೆಯ ಒಂದು ನೇರ ಪ್ರಸಾರವನ್ನು ನಿಮಗೆ ತೋರಿಸ್ತಾ ಇದೆ. ಬದುಕಿ ಬಾ ಸಾತ್ವಿಕ್ ಅಂತ ಹೇಳಿ ಇಡೀ ಕರುನಾಡು ಪ್ರಾರ್ಥನೆ ಮಾಡ್ತಾ ಇದೆ. ಎಲ್ಲ ಕನ್ನಡಿಗರ ಪ್ರಾರ್ಥನೆ ಒಂದೇ, ಸಾತ್ವಿಕ್ ಸುರಕ್ಷಿತವಾಗಿ ಬದುಕಿ ಬರಲಿ ಅಂತ ಹೇಳಿ. ಆತನಿಗೆ ಯಾವುದೇ ತೊಂದರೆ ಆಗದೇ ಇರಲಿ. ಯಾಕಂದ್ರೆ 14 ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಬಂಡೆಗಲ್ಲು ಅಡ್ಡ ಬಂದಿದೆ ಈಗ ಸದ್ಯಕ್ಕೆ ಇರುವಂತಹ ಒಂದು ಅಪ್ಡೇಟ್ ಪ್ರಕಾರ. ಸೊ ಹಾಗಾಗಿ ಅಡ್ಡಲಾಗಿ ಏನು ಕೊರೆಯಲಾಗ್ತಾ ಇತ್ತು ಮತ್ತೊಂದು ರಂಧ್ರವನ್ನ, ಅದಕ್ಕೆ ಈಗ ಅಡ್ಡಿಯಾಗಿರುವಂಥದ್ದು. ಬಟ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ರೀಚ್ ಆಗ್ತೀವಿ ಅಂತ ಹೇಳಿ SDRF ತಂಡ ಕೂಡ ಹೇಳಿದೆ. ಇನ್ನೇನೊಂದು 1 ಅಡಿ ಅಥವಾ ಅರ್ಧ ಅಡಿ ಮಾತ್ರ ಬಾಕಿ ಇದೆ. ಯಾಕಂದ್ರೆ ಅಲ್ಲಿ ಬಂಡೆಗಲ್ಲು ಅಡ್ಡ ಬಂದಿರೋದ್ರಿಂದಾಗಿ ಅದನ್ನ ಬ್ಲಾಸ್ಟ್ ಮಾಡಿ ತೆಗೆದು ಬಿಡೋಣ ಅನ್ನೋ ರೀತಿಯಲ್ಲಿ ಇದು ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ವೇಳೆ ಬ್ಲಾಸ್ಟಿಂಗು ಆ ಥರದ್ದು ಏನಾದರೂ ಮಾಡಿದ್ರೆ ಆಗ ಪಕ್ಕದಲ್ಲೇ ಇರುವಂತಹ ಸಾತ್ವಿಕ್ ಏನು ಸಿಕ್ಕಾಕೊಂಡಿದ್ದಾನೆ ಆತನಿಗೆ ತೊಂದರೆ ಆಗುತ್ತೆ, ಮತ್ತಷ್ಟು ಕುಸಿಯುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಮೊದಲು ಈಗ ಅಲ್ಲಿಗೆ ಬಂದಿರುವಂತಹ ತಜ್ಞರು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಆತ ಮತ್ತಷ್ಟು ಒಳಗಡೆ ಹೋಗದೇ ಇರೋ ರೀತಿಯಲ್ಲಿ ಎಲ್ಲಿ ಇದನೋ ಅದೇ ಜಾಗದಲ್ಲಿ ಇದ್ದರೆ ನಮಗೆ ಈಸಿಯಾಗಿ ತೆಗಿಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸನ್ನು ಈಗ SDRF ತಂಡ ಕೂಡ ಅಲ್ಲಿ ತೋರಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದು ಕ್ಯಾಮ್ರಾವನ್ನು ಕೂಡ ಬಿಟ್ಟಿದ್ದಾರೆ. ಈ ಎಂಡೋಸ್ಕೋಪಿಗೆ ಬಳಸುವಂಥ ಒಂದು ಕ್ಯಾಮ್ರಾ ಏನಿರುತ್ತಲ್ಲ, ಸೊ ಆ ಕ್ಯಾಮ್ರಾವನ್ನು ಕೂಡ ಈಗಾಗಲೇ ಒಳಗಡೆ ಬಿಟ್ಟು ಚಲನವಲನವನ್ನು ಗಮನಿಸ್ತಾ ಇದ್ದಾರೆ ಈಗ. ಹಾಗೆ ಆಕ್ಸಿಜನ್ ಸಪ್ಲೈಯನ್ನು ಕೂಡ ಮಾಡಿದ್ದಾರೆ. ಮಗುವಿಗೆ ಯಾವುದೇ ರೀತಿ ಉಸಿರಾಡೋದಕ್ಕೆ ತೊಂದರೆ ಆಗದೇ ಇರಲಿ ಅಂತೇಳಿ. ಅದು ಕೂಡ ತಲೆ ಕೆಳಗಾಗಿ ಬಿದ್ದಿರುವಂಥದ್ದು. ಅದು ಇನ್ನೂ ಸ್ವಲ್ಪ ವರಿ ಮಾಡಬೇಕಾಗಿರುವಂಥ ವಿಚಾರ. ಈಗ ಅಲ್ಲಿರುವಂಥ ವೈದ್ಯರು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಬುಲೆನ್ಸನ್ನು ಕೂಡ ಸ್ಥಳದಲ್ಲೇ ಈಗ ಇಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆ ಮಗುವನ್ನು ಹೊರಗಡೆ ತೆಗಿಬೋದು. ತೆಗೆದ ನಂತರ ಏನೇನು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅದೆಲ್ಲದಕ್ಕೂ ಕೂಡ ಈಗ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಕೈಯಿಂದನೇ ಮತ್ತೊಂದು ರಂಧ್ರವನ್ನು ಕೊರೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥ SDRF ಸಿಬ್ಬಂದಿ. ನೇರ ಪ್ರಸಾರವನ್ನು ನೀವು ವಿಜಯಪುರದ ಲಚ್ಚಾಣದಿಂದ ನೋಡ್ತಾ ಇದ್ದೀರಿ. ಇನ್ನು ಯಾವುದೇ ಕ್ಷಣದಲ್ಲಿ ಬಾಲಕ ಸಾತ್ವಿಕ್ ರಕ್ಷಣೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಮಗು ಇರುವ ಸ್ಥಳದ ಸಮೀಪಕ್ಕೆ ತಲುಪಿದೆ ಈಗ ರಕ್ಷಣಾ ತಂಡ. ಕೊಳವೆ ಬಾವಿಗೆ ಅಡ್ಡಲಾಗಿ ರಂಧ್ರ ಕೊರೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಡೆಗಲ್ಲು ಕೊರಿತಾ ಇರುವ ರಕ್ಷಣಾ ಸಿಬ್ಬಂದಿ. ಸೊ ಇನ್ನೇನು ಸ್ವಲ್ಪ ಹೊತ್ತು, ಇನ್ನೇನು ಒಂದು ಅರ್ಧ ಅಡಿ ಮಾತ್ರ ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳಿದರೆ, ಇನ್ನೇನು ಹತ್ತಿರಕ್ಕೆ ತಲುಪಿದ್ದಾರೆ. ಇನ್ನು ಅರ್ಧ ಅಡಿ ಕೊರೆದ್ರೆ ಮಗುವಿನ ಬಳಿ ನಾವು ಪ್ರವೇಶಿಸ್ತೀವಿ, ಆಗ ಮಗುವನ್ನು ನಾವು ಸುರಕ್ಷಿತವಾಗಿ ಹೊರಗಡೆ ತೆಗಿತೀವಿ ಅನ್ನುವಂಥದ್ದನ್ನು ಈಗ ಅಲ್ಲಿನ ರಕ್ಷಣಾ ಸಿಬ್ಬಂದಿ ಕೂಡ ಹೇಳಿದ್ದಾರೆ. ಸತತ 14 ಗಂಟೆಗಳಿಂದಲೂ ಕೂಡ ನಡೀತಾ ಇರುವಂಥ ಕಾರ್ಯಾಚರಣೆ. ನಿನ್ನೆ ಸಂಜೆಯ ವೇಳೆಗೆ ಆ ಮಗು ಒಳಗಡೆ ಸಿಕ್ಕಾಕೊಂಡಿದೆ. ತನ್ನದೇ ಜಮೀನು. ನೋಡಿ, ದುರಂತ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆಲ್ರಿಗೂ ನೆನಪಿರ್ಬೋದು, 2009ರಲ್ಲೇ ನೀರ್ಮಾನ್ವಿಯಲ್ಲಿ ಆದಂತಹ ಒಂದು ಘಟನೆ ಏನಿದೆಯಲ್ಲ, ಸಂದೀಪ್ ಅನ್ನುವಂಥ ಒಬ್ಬ ಬಾಲಕ ಇದೇ ಥರದ ಒಂದು ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಿದ್ದ. ಅದಾದ ನಂತರ ಆದಂತಹ ಒಂದಷ್ಟು ಬೆಳವಣಿಗೆಗಳು, ಒಂದಷ್ಟು ಘಟನೆಗಳಲ್ಲೂ ಕೂಡ ಈ ಥರದನ್ನ ನಾವು ನೋಡಿದ್ದೀವಿ. ಬಟ್ ಸರ್ಕಾರ ಕೂಡ ಒಂದು ಖಡಕ್ ಸೂಚನೆಯನ್ನ ನೀಡಿತ್ತು. ಯಾವುದೇ ಜಮೀನಿನಲ್ಲೂ ಕೂಡ ಈ ಥರದ ತೆರೆದ ಕೊಳವೆ ಬಾವಿಗಳನ್ನು ಬಿಡಬಾರ್ದು ಅನ್ನುವಂಥದ್ದು. ತಕ್ಷಣಕ್ಕೆ ಅದನ್ನು ಮುಚ್ಚಬೇಕು, ಅಟ್ಲೀಸ್ಟ್ ಅದಕ್ಕೆ ಏನಾದರೂ ಒಂದು ತಾತ್ಕಾಲಿಕ ವ್ಯವಸ್ಥೆ ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು ಬಗ್ಗೆ ಒಂದು ಆದೇಶವನ್ನು ನೀಡಿತು. ಅದಾದ ನಂತರ ಈ ಥರದ ಒಂದಷ್ಟು ಘಟನೆಗಳು ಕಮ್ಮಿ ಆಗಿದ್ವು.
ಅಲ್ಲಲ್ಲಿ ಆಗಾಗ ಈ ಥರದ ಒಂದಷ್ಟು ಘಟನೆಗಳು ಮರುಕಳಿಸಿರುವಂಥದ್ದು ಕೂಡ ಇವೆ. ಬಟ್ ತುಂಬ ಕಮ್ಮಿ ಇತ್ತು ಈ ಥರದ ಒಂದು ಘಟನೆಗಳು. ಬಟ್ ಇಲ್ಲಿ ತನ್ನದೇ ಜಮೀನಿನಲ್ಲಿ ಒಂದು ಥರದ ಕೊಳವೆ ಬಾವಿ, ಸುಮಾರು ಒಂದು 500 ಅಡಿಯಷ್ಟು ಬಾವಿಯನ್ನು ತೋಡಿದ್ರು. ಈ ಕೊಳವೆ ಬಾವಿಯನ್ನು ಅದಾದ ನಂತರ ಮತ್ತೆ ಅದನ್ನು ಕ್ಲೋಸ್ ಮಾಡಿಟ್ಟಿದ್ರು, ಇದನ್ನು ಓಪನ್ ಮಾಡಿರಲಿಲ್ಲ. ಬಟ್ ಏನೋ ಕಾರಣಕ್ಕೆ ಅದೇನೋ ಒಂದು ಕೆಲಸ ಇದೆ ಅಂಥೇಳಿ, ಬಹುಶಃ ಆ ಮೋಟಾರ್ ಇಳಿಸಬೇಕು ಅಂತನೋ ಯಾವುದೋ ಒಂದು ಕೆಲಸಕ್ಕೆ ಅಂಥೇಳಿ ಮೊನ್ನೆ ಅಷ್ಟೇ ತೆಗೆದಿದ್ದಂಥ ಒಂದು ಬಾವಿ ಇದು. ಅಂದರೆ ಅದಕ್ಕೇನು ಮುಚ್ಚಲಾಗಿತ್ತು ಅಡ್ಡಲಾಗಿ ಆ ಮುಚ್ಚಳವನ್ನು ತೆಗೆದಿದ್ರು. ಸೊ ನೋಡಿ, ದುರದೃಷ್ಟ ಅಂತ ಹೇಳಿದ್ರೆ ಆ ಮಗು ಅಲ್ಲೇ ಆಟ ಆಡೋದಕ್ಕೆ ಹೋಗಿದೆ. 2 ವರ್ಷದ ಮಗು, ಎಷ್ಟು ಮುದ್ದಾಗಿರುವಂಥ ಮಗು ಅದು. 2 ವರ್ಷದ ಸಾತ್ವಿಕೆ ಆ ತಾತನ ಜೊತೆಗೆ ಆಟ ಆಡೋದಕ್ಕೆ ಅಂತೇಳಿ ಹೋಗಿದೆ ಆ ಜಮೀನಿಗೆ. ಆ ಸಂದರ್ಭದಲ್ಲಿ ಆಟವಾಡ್ತಾ ಆ ಬಾವಿ ಒಳಗಡೆ ಬಿದ್ದು ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಬಟ್ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಒಂದು ನಿರಾಳವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಇನ್ನೂ ಕೂಡ ಮಗು ಕೈಕಾಲುಗಳನ್ನು ಆಡಿಸ್ತಾ ಇದೆ, ಕಾಲು ಆಡಿಸ್ತಾ ಇರುವಂಥ ದೃಶ್ಯ ಕೂಡ ಸಿಕ್ಕಿದೆ. ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿನ ಒಂದು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ NDRF ಮತ್ತು SDRF ತಂಡ ಇರ್ಬೋದು, ಇನ್ನಿತರ ತಂಡಗಳು ಕೂಡ ಗುಂಡಿ ಅಂದರೆ ಆಳವಾದ 20 ಅಡಿ ಆಳದ ಗುಂಡಿಯನ್ನು ಒಳಗೆ ಇಳಿದಿದ್ದಾರೆ. ಆ ಗುಂಡಿಗೆ ಮತ್ತು ಸಾತ್ವಿಕ್ ಬಿದ್ದಂಥ ಕೊಳವೆ ಬಾವಿಗೆ ಕನೆಕ್ಟ್ ಮಾಡೋ ರೀತಿಯಲ್ಲಿ ಸುರಂಗ ಮಾರ್ಗ ಕೊರೆಯೋ ಒಂದು ಕಾರ್ಯ ಈಗ ಕಳೆದ ಹಲವಾರು ಗಂಟೆಗಳಿಂದ ನಡೆದುಕೊಂಡು ಬಂದಿದೆ. ಇಲ್ಲಿ ಕಠಿಣವಾದ ಕಲ್ಲು ಅಂದರೆ ತುಂಬ ಗಟ್ಟಿಯಾಗಿರೋ ಕಲ್ಲಿನ ಪದರಗಳಿವೆ. ಇದನ್ನು ಸುಲಭವಾಗಿ ತೆಗೆಯಲು ಅಲ್ಲಿ ಆಗ್ತಾ ಇಲ್ಲ. ಇದರಿಂದ ಕಾರ್ಯಾಚರಣೆಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ. ಇದ್ರ ಜೊತೆಗೆ ಸುರಂಗ ಮಾರ್ಗ ಒಂದು ನಿರ್ಮಾಣದಲ್ಲಿ ಕೂಡ ಹಲವಾರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಯಾಕಂತಂದರೆ ದೊಡ್ಡದಾದ ಯಂತ್ರಗಳನ್ನು ಬಳಸೋಕ್ಕಲ್ಲಿ ಸಾಧ್ಯ ಆಗಲ್ಲ, ಸ್ಫೋಟಕಗಳನ್ನು ಸಾಧ್ಯ ಆಗಲ್ಲ. ಹಾಗೆ ಕೇವಲ ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ಗಳನ್ನು ಬಳಕೆ ಮಾಡಿ, ಹಾರಿಗಳನ್ನು ಬಳಕೆ ಮಾಡೋದರ ಮೂಲಕ ಇಲ್ಲಿ ರಕ್ಷಣಾ ಸಿಬ್ಬಂದಿಯವರು ಸುರಂಗ ಮಾರ್ಗವನ್ನು ತೋಡ್ತಾ ಇದ್ದಾರೆ. ಕೇವಲ ಇನ್ನು 1 ಅಡಿಗಿಂತ ಕಡಿಮೆ ಅಂತರ ಇಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ಬಾಲಕನನ್ನು ತಲುಪೋ ಒಂದು ಸಾಧ್ಯತೆ ಇವೆ. ಇನ್ನು ಒಳಗಡೆ ಬಿಡ್ತಕ್ಕಂಥ ಎಂಡೋಸ್ಕೋಪಿಕ್ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ, ಇಲ್ಲಿ ಬಾಲಕನ ಕಾಲುಗಳು ಮಾತ್ರ ಕ್ಯಾಮ್ರಾದಲ್ಲಿ ಕಂಡು ಬರ್ತವೆ. ಆದರೆ ಸದ್ಯದ ಮಟ್ಟಿಗೆ ಯಾವುದೇ ಮೂಮೆಂಟ್ ಕಂಡು ಬರ್ತಾ ಇಲ್ಲ. ನಿನ್ನೆ ಸಾಯಂಕಾಲ ಮತ್ತು ತಡರಾತ್ರಿವರೆಗೂ ಬಾಲಕನ ಕಾಲುಗಳು ಚಲನಾತ್ಮಕ ಅಂದರೆ ಅಲುಗಾಡೋದು, ಸ್ಪಂದನೆ ನೀಡೋದು ಕಂಡುಬಂದಿತ್ತು. ಸದ್ಯ ಆ ಎಂಡೋಸ್ಕೋಪಿಕ್ ಕ್ಯಾಮ್ರಾ ಒಳಗಡೆ ದೃಶ್ಯವನ್ನು ತೋರಿಸ್ತಾ ಇದೆ. ಅಲ್ಲಿ ಆಕ್ಸಿಜನನ್ನು ಪೂರೈಕೆ ಮಾಡಿದ ಪೈಪ್ಗಳನ್ನು ಕೂಡ ನಾವು ನೋಡ್ಬೋದು ಆ ಕ್ಯಾಮ್ರಾದ ಒಳಗಡೆ. ಆದರೆ ಬಾಲಕನ ಕಾಲುಗಳು ಅಲುಗಾಡದ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಅಂದರೆ 13 ಗಂಟೆಗಳಿಗೆ ಹೆಚ್ಚು ಬಾಲಕನಿಗೆ ಊಟ ಆಹಾರ ಇಲ್ಲದೆ ಕೇವಲ ಆಮ್ಲಜನಕದ ಮೇಲೆ ಆ ಬಾಲಕ ಇದ್ದಾನೆ. ಆದ ರೀತಿಯಿಂದ ಸುಸ್ತಾಗಿರ್ಬೋದು, ಅಥವಾ ಬಾಲಕನಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಡಿಹೈಡ್ರೇಷನ್ ಆಗಿರ್ಬೋದು, ಈ ರೀತಿಯ ಸಮಸ್ಯೆಗಳಾಗಿ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಕ್ಷೀಣಿಸಿರ್ಬೋದು, ನಿಶ್ಚೇದಗೊಂಡಿರ್ಬೋದು ಅನ್ನೋದು ಒಂದು ವೈದ್ಯರ ಮಾತಾಗಿದೆ. ಇದರಾಚೆ ಬಾಲಕನನ್ನು ಹೊರಗೆ ತೆಗೆದ ಕೂಡಲೇ ತುರ್ತಾಗಿ ಆತನಿಗೆ ಚಿಕಿತ್ಸೆ ನೀಡೋಕ್ಕೆ ಇಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೂಡಲೇ ಆತನಿಗೆ ಚಿಕಿತ್ಸೆ ನೀಡ್ತೀವಿ, ಬೇಕಾದರೆ ಹೆಚ್ಚಿನ ಚಿಕಿತ್ಸೆ ನೀಡಿ ಆತನ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ. ಆದರೆ ಕಾರ್ಯಾಚರಣೆ ಆದಷ್ಟು ಬೇಗ ಮುಗಿದು ಆ ಸುರಂಗ ಮಾರ್ಗ ಬಾಲಕನಲ್ಲಿ ತಲುಪಬೇಕು ಅನ್ನೋ ಒಂದು ಇಚ್ಛೆ ಎಲ್ಲರದಾಗಿದೆ. ಸಾತ್ವಿಕ್ ಬಾಲಕ ಸುರಕ್ಷಿತವಾಗಿ ಸೇಫಾಗಿ ಬರಲಿ ಅನ್ನೋದು ಇಲ್ಲಿ ನೆರೆದಿರ್ತಕ್ಕಂಥ ಜನರಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಜನರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡೋದ್ರ ಮೂಲಕ, ಭಜನೆಗಳನ್ನು ಮಾಡೋದ್ರ ಮೂಲಕ ಇಲ್ಲಿ ಬಾಲಕನ ಸುರಕ್ಷಿತವಾಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆ ಇಲ್ಲಿ ಕಂಡು ಬರ್ತಾ ಇದೆ. ಈ ಕಡೆ ನೋಡ್ಬೋದು, ಇಲ್ಲಿ ತೋರಿಸ್ತೀವಿ. ಇಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅವರ ತಂಡ ಇಲ್ಲಿ ಬೀಡುಬಿಟ್ಟಿದೆ. ಇಲ್ಲಿ ಪ್ರಾಥಮಿಕ ಕಿಟ್ ಇದೆ. ಅಂದರೆ ಬಾಲಕನನ್ನು ಹೊರಗೆಳೆದುಕೊಂಡು ಬಂದ ತಕ್ಷಣ ಇಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದರ ಕುರಿತು ಇಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡು ಕೂತಿದ್ದಾರೆ. ಆತನಿಗೆ ಉಸಿರಾಟದ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಈ ಒಂದು ಸಲಕರಣೆ ಇದೆ. ಇದರ ಮೂಲಕ ಆತನ ಅಂದರೆ ಉಸಿರಾಟದ ಪ್ರಮಾಣ ಸುಗಮವಾಗಿ ಸಾಗಬೇಕು, ಸರಾಗವಾಗಬೇಕು ಅನ್ನೋದಕ್ಕೆ ಈ ಒಂದು ಉಪಕರಣವನ್ನು ಬಳಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವಿವಿಧ ಇಂಜೆಕ್ಷನ್ಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬಾಲಕನಿಗೆ ಡಿಹೈಡ್ರೇಟನ್ನು ಕಡಿಮೆ ಮಾಡಲು ಇಲ್ಲಿ ಔಷಧಗಳು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಆಕ್ಸಿಜನ್ ಒಂದು ಸಿಲಿಂಡರು ಜೊತೆಗೆ ಸಲೈನ್ಗಳನ್ನು ಇಟ್ಕೊಂಡಿದ್ದಾರೆ. ಈ ಯಾವುದೇ ಕ್ಷಣದಲ್ಲಿ ಬಾಲಕನನ್ನು ಹೊರ ತೆಗೆದುಕೊಂಡು ಬರುತ್ತೆ. ಬಂದ ತಕ್ಷಣವೇ ಕೇವಲ 1 ನಿಮಿಷ ಅವಧಿಯ ಒಳಗಡೆ ಇಲ್ಲಿ ಚಿಕಿತ್ಸೆ ಕೊಡೋಕ್ಕೆ ವೈದ್ಯರ ತಂಡ ಇಲ್ಲಿ ಸನ್ನದ್ಧವಾಗಿ ಕುಳಿತಿದೆ. ಇನ್ನು ಈ ಕಡೆ ನೋಡೋದಾದರೆ ಇಲ್ಲಿ ವಿಜಯಪುರ ಜಿಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಏನಂದರೆ ಯಾವ ರೀತಿ ಈ ರಕ್ಷಣಾ ಕಾರ್ಯ ಮಾಡಬೇಕು ಅನ್ನೋ ಸಲಹೆಗಳನ್ನು ಅಲ್ಲಿ ಕೊಡ್ತಾ ಇದ್ದಾರೆ.
ವಿಜಯಪುರ DSP ಬಸವರಾಜ್ ಎಲ್ಗಾರ್ ಅವರು ಇರ್ಬೋದು, SP ಋಷಿಕೇಶ್ ಸೋನೆವಣೆ ಅವರು ಇರ್ಬೋದು, DC ಅವರು ಇರ್ಬೋದು, ಇನ್ನಿತರ ಅಧಿಕಾರಿಗಳು ಕೂಡ ಇಲ್ಲಿ ಅಗತ್ಯ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ SDRF ಮತ್ತು NDRF ತಂಡವನ್ನು ನಾನು ನಿಮಗೆ ತೋರಿಸ್ತೀವಿ. ಆಳವಾದ ಗುಂಡಿಯಲ್ಲಿ ಈ ತಂಡ ಬೀಡುಬಿಟ್ಟಿದೆ. ಜೊತೆಗೆ ಟೇಪನ್ನು ಇಲ್ಲಿ ಹಾಕಿದ್ದಾರೆ. ಮುಖ್ಯವಾಗಿ ನೋಡ್ಬೋದು, ಯಾಕಂದರೆ 20 ಅಡಿ ಆಳದ ಒಳಗಡೆ ಬಾಲಕ ಸಿಲುಕಾಕೊಂಡಿದ್ದು ಈಗಾಗಲೇ ನಮಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ ಏನು ರಕ್ಷಣಾ ತಂಡಕ್ಕೆ. ಆ ಟೇಪಿನ ಮುಖಾಂತರ ಇಲ್ಲಿ ಅಡ್ಡಲಾಗಿ 5 ರಿಂದ 6 ಅಡಿ ಸುರಂಗ ಮಾರ್ಗವನ್ನು ಕೊರೆಯಲಾಗತ್ತೆ. ಈಗಾಗಲೇ 5 ಅಡಿ ಸುರಂಗ ಮಾರ್ಗವನ್ನು ಕೊರೆದಿದ್ದಾರೆ. ಕೇವಲ 1 ಅಡಿ ಅಥವಾ 1 ಅಡಿಗಿಂತ ಕಡಿಮೆ ಬಂಡೆಗಳನ್ನು ಕೊರೆದರೆ ಬಾಲಕ ರಕ್ಷಣಾ ತಂಡದ ಕೈಗೆ ಸಿಗ್ತಾನೆ. ಸಿಕ್ಕ ತಕ್ಷಣವೇ ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಇನ್ನಿತರ ಚಿಕಿತ್ಸೆಗಳನ್ನು ನೀಡಲಾಗತ್ತೆ. ಬಾಲಕನ ಸುರಕ್ಷಾ ದೃಷ್ಟಿಗೆ ಸಕಲ ಕ್ರಮಗಳನ್ನು ಇಲ್ಲಿ ತೆಗೆದುಕೊಂಡಿದೆ. ಇಷ್ಟೆಲ್ಲ ಕಸರತ್ತು ಒಂದು ಬಾಲಕನ ಜೀವವನ್ನು ಉಳಿಸೋಕ್ಕೆ ಇಲ್ಲಿ ನಡೆದಿದೆ. ಒಂದು ನಿರ್ಲಕ್ಷ್ಯ ಇಲ್ಲಿ ನಾವು ಹೇಳಲೇಬೇಕು. ಇಲ್ಲಿ ಜಮೀನಿನ ಮಾಲೀಕ ಮತ್ತು ಬಾಲಕನ ತಾತ ಅಂದರೆ ಅಜ್ಜ ಒಂದು ನಿರ್ಲಕ್ಷ್ಯ ವಹಿಸಿದ್ದೇ ಈ ಒಂದು ಅವಘಡಕ್ಕೆ ಕಾರಣ ಆಗಿದೆ. ಯಾಕಂದರೆ ಕೊಳವೆ ಬಾವಿಯನ್ನು ತೆರೆದು ಬಿಟ್ಟಿದ್ದು ಇಲ್ಲಿ ಅವರ ಮಾಡಿದ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದರೆ ಕೊಳವೆ ಬಾವಿ ನೀರಿಗಾಗಿ ತೋಡಿದ ಕೊಳವೆ ಬಾವಿಯಲ್ಲಿ ನೀರು ಬಾರದಿದ್ದಾಗ ರೈತರು ಅದನ್ನು ಕಡ್ಡಾಯವಾಗಿ ಮುಚ್ಚಬೇಕು. ಮುಚ್ಚದಿದ್ದರೂ ಕೂಡ ಸುರಕ್ಷಿತವಾಗಿ ಅದಕ್ಕೆ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಮೇಲೆ ಅದಕ್ಕೆ ಕ್ಯಾಪ್ಗಳನ್ನು ಅಳವಡಿಸಬೇಕು. ಆ ಕೊಳವೆ ಬಾವಿ ಡಿಗ್ ಮಾಡಿದ ಒಂದು ಹೋಲ್ನಲ್ಲಿ ಯಾವುದೇ ಮಕ್ಕಳಾಗಲಿ ಇತರ ಪ್ರಾಣಿಗಳು ಹೋಗಿ ಬೀಳದಂತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಅಲ್ಲಿ ಗೋಡೆಯನ್ನಾದರೂ ನಿರ್ಮಿಸಬೇಕು, ದೊಡ್ಡ ಕಲ್ಲನ್ನಾದರೂ ಇಡಬೇಕು. ಆದರೆ ಒಂದು ನಿರ್ಲಕ್ಷ್ಯ ಇಲ್ಲಿ ಇಡೀ ಒಂದು ಕುಟುಂಬದ ಸಂತಸವನ್ನೇ ಇಲ್ಲಿ ನೆಲಸಮ ಮಾಡಿದೆ, ಆತಂಕ ಮೂಡಿಸುವಲ್ಲಿ ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಇಲ್ಲಿ ಭಾಗದ ರೈತರಷ್ಟೇ ಅಲ್ಲ, ಇಡೀ ರಾಜ್ಯದ ರೈತರು ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ತೋರಿಸಿಕೊಂಡಾಗ ಅದು ಒಂದು ವೇಳೆ ವಿಫಲವಾದರೆ, ಆ ಕೊಳವೆ ಬಾವಿ ತಮಗೆ ಬೇಡವಾದರೆ ಅದನ್ನೇ ಕಾನೂನು ಪ್ರಕಾರ ತಜ್ಞರ ಪ್ರಕಾರ ಅದನ್ನು ಮುಚ್ಚಬೇಕು. ಮುಚ್ಚದೇ ಹೋದರೂ ಕೂಡ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಆ ಮೇಲ್ಭಾಗವನ್ನು ಅದಕ್ಕೆ ಕ್ಯಾಪ್ ಬರ್ತವೆ, ಆ ಕ್ಯಾಪನ್ನು ಹಾಕೋದ್ರ ಮೂಲಕವೂ ಕೂಡ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಇಂಥ ಅವಘಡಕ್ಕೆ ನಾವೇ ಸ್ವತಃ ರೈತರೇ ಇಲ್ಲಿ ಎಡೆ ಮಾಡಿಕೊಡ್ತಾರೆ. ಈ ನಿಟ್ಟಿನಲ್ಲಿ ಕಾನೂನಲ್ಲೂ ಕೂಡ ಅದಕ್ಕೆ ಕಠಿಣವಾದ ಕಾನೂನು ಇದೆ, ಇದಕ್ಕೆ ಶಿಕ್ಷೆ ಆಗೂ ಕೂಡ ಕಾನೂನಿದೆ. ಯಾಕಂದರೆ ನಿರ್ಲಕ್ಷ್ಯ ಮಾಡಿದರೆ ಇಂಥ ಒಂದು ಅನಾಹುತಕ್ಕೆ ಕಾರಣವಾದರೆ ಆ ಜಮೀನಿನ ಮಾಲೀಕನ ಮೇಲೆ ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಳ್ಳಲು ಇಲ್ಲಿ ಸ್ಪಷ್ಟವಾಗಿ ಒಂದು ಕಾನೂನು ಇದೆ ಅಂತ ಹೇಳ್ಬೋದು. ಇದರಾಚೆ ಸದ್ಯ ಇಲ್ಲಿ ರಕ್ಷಣಾ ಕಾರ್ಯ ಈಗ ನಡೆದಿದೆ. ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ಗಳನ್ನು ಉಪಯೋಗಿಸಿಕೊಂಡು NDRF ಮತ್ತು SDRF ತಂಡ ಆ ಒಂದು ಸುರಂಗ ಮಾರ್ಗವನ್ನು ಭೇದಿಸ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಆ ತೆಗೆದ ತಕ್ಷಣ ಕೆಲವೇ ಹೊತ್ತಿನಲ್ಲಿ ಬಾಲಕನನ್ನು ತಲುಪ್ತಾರೆ ಅಂತ ಹೇಳ್ಬೋದು. ರೆಹಮಾನ್. ನಿಜ ಅಶೋಕ್, ತುಂಬ ಸರಿಯಾಗಿ ಹೇಳಿದ್ರಿ ಅಶೋಕ್. ನೀವು ತುಂಬ ಒಂದು ಒಳ್ಳೆ ವಿಚಾರನ ಹೇಳಿದ್ರಿ. ನೋಡಿ, ಒಂದು ನಿರ್ಲಕ್ಷ್ಯ ಇಡೀ ಕುಟುಂಬದ ಒಂದು ಸಂತೋಷವನ್ನು ಹೇಗೆ ಕಿತ್ಕೊಂಡಿದೆ ಅಂತ ಹೇಳಿ. ಬಹುಶಃ ಆಗಲೇ ಈ ತೆರೆದ ಕೊಳವೆ ಬಾವಿಯಲ್ಲಿ ಬರಲಿಲ್ಲ ನೀರು ಅಂದ ತಕ್ಷಣ ಅದನ್ನು ಮುಚ್ಚಿಬಿಟ್ಟಿದ್ರೆ ಬಹುಶಃ ಈ ಥರದ ಸಮಸ್ಯೆ ಆಗ್ತಾನೆ ಇರಲಿಲ್ಲ. ಎಷ್ಟೋ ಸಾರಿ ಈಗ ಲಾಸ್ಟ್ ಟೈಮ್ ಬಹುಶಃ ನಿಮಗೂ ನೆನಪಿರೋ ಹಾಗೆ TV9ನಲ್ಲಿ ಸತತ ಕಾರ್ಯಾಚರಣೆ ನಡೆಸಿ ಸತತ ಒಂದು ವರದಿಯನ್ನು ಮಾಡಿದ್ವಿ. ಹಾಗೆ ಒಂದು ಅಭಿಯಾನವನ್ನು ನಡೆಸಿತ್ತು TV9. ತೆರೆದ ಕೊಳವೆ ಬಾವಿಗಳನ್ನು ಎಲ್ಲೆಲ್ಲಿದೆಯೋ ಅದ್ರ ಬಗ್ಗೆ ಅಲ್ಲಿರುವಂಥ ಒಂದು ಫೋಟೋಸನ್ನು TV9ಗೆ ಕಳಿಸಿ ನಾವು ತಕ್ಷಣಕ್ಕೆ ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಆ ಥರದ ತೆರೆದ ಕೊಳವೆ ಬಾವಿಗಳನ್ನು ಎಷ್ಟೋ ಮುಚ್ಚಿಸಿದಂಥ ಒಂದು ಉದಾಹರಣೆ ಕೂಡ ಇದೆ TV9 ಮಾಡಿದಂಥ ಒಂದು ಕೆಲಸ. ಬಹುಶಃ ನಿಮ್ಗೆ ನೆನಪಿರಬಹುದು, ರಾಯಚೂರಿನ ನೀರ್ಮಾನ್ವಿಯಲ್ಲಿ ಆದಂಥ ಒಂದು ಘಟನೆ. ಸಂದೀಪ್ ಬದುಕಿ ಬಂದಿರಲಿಲ್ಲ ಆ ಟೈಮ್ನಲ್ಲಿ, ಬಟ್ ಈ ಥರದ ಘಟನೆ ಯಾವತ್ತೂ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನಡೆಸಿದಂಥ ಒಂದು ಅಭಿಯಾನ. ಬಟ್ ಇದೊಂದು ನಿರ್ಲಕ್ಷ್ಯದಿಂದಾಗಿ ಇಡೀ ಕುಟುಂಬ ಇವತ್ತು ಪರಿತಪಿಸುವಂಥ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು. ಅಶೋಕ್, ಮತ್ತೆ ಮಾತಾಡ್ತೀನಿ ನಾನು. ಕಾರ್ಯಾಚರಣೆ ಈಗ ನಡೀತಾ ಇದೆ. ಬಹುಶಃ ಇನ್ನೇನು ಒಂದು ಅರ್ಧ ಅಡಿ ಅಥವಾ 1 ಅಡಿ ತಲುಪಿದ್ರೆ ಆ ಮಗುವನ್ನು ರಕ್ಷಿಸಬಹುದು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಎಲ್ಲರ ಪ್ರಾರ್ಥನೆ ಒಂದೇ, ಸಾತ್ವಿಕ್ ಬದುಕಿ ಬರಲಿ ಅಂತ ಹೇಳಿ.